ನಮಸ್ತೆ. ಅಮ್ಮ ನಿಮ್ ಹೆಸ್ರುಮ್ಮ? ನನ್ನ ಹೆಸರು ಉಮಾ ಅಂತ. ಉಮ್ಮಾ ಅಂತ. ಎಲ್ಲಿಂದ ಬರುವಂತದ್ ನೀವು? ಕೃಷ್ಣಪಲ್ಲೆ ಹೊಟ್ಟೆ. ಕೃಷ್ಣಪಲ್ಲೆ ಬಿಟ್ಟು ಏನ್ ಪ್ರಾಬ್ಲಮ್ಸ್ ಇಂದ ಸರಾಕೆರೆಗೆ ಬಂದ್ರಿ? ನನ್ಗೆ ಥೈರಾಯ್ಡ್ ಇದೆ, ಶುಗರ್ ಇದೆ, ಆಮೇಲೆ ಬ್ಯಾಕ್ ಪೈನ್ ಇದೆ. ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು ನನಗೆ. ಏನಕ್ಕೆ ಬ್ಯಾಕ್ ಪೇನ್? ಬ್ಯಾಕ್ ಪೈನ್ಗೆ. ಹಾ. ನಾವು ಸುಮಾರು ಕಡೆ ತೋರಿಸ್ವಿ. ನನ್ ಮಗ ಯಾರು ಎಲ್ಲೆಲ್ಲಿ ಹೇಳ್ತಾರ ಅಲ್ಲೆಲ್ಲ ಕರ್ಕೋಗಿದ್ದಾನೆ. MRI ಎಲ್ಲ ಮಾಡ್ಸಿದ್ದಾರೆ. ಲಾಸ್ಟ್ ಆಪರೇಷನ್ ಮಾಡ್ಲೇಬೇಕು ಅಂದ್ರು ರಾಜರಾಜೇಶ್ವರಿ ಹೋದಾಗ. ಇವತ್ತೇ ಅಡ್ಮಿಟ್ ಮಾಡಿ ನಾಳೆನೆ ಆಪರೇಷನ್ ಮಾಡ್ಬೇಕಂತ. ನಾನ್ ಬೇಡ ನಡಿ ಅಂದ್ಬಿಟ್ಟು ಕರ್ಕೊಂಡ್ ಬಂದೆ. ಯಾಕೆಂದ್ರೆ ನಮ್ಮ ಮನೆ ತಾವ್ ಮಾಡಿಸ್ಕೊಂಡಿದ್ರು, ಅವ್ರಿಗೇನು ಇದಾಗಿಲ್ಲ, ಸಕ್ಸಸ್ ಆಗಿಲ್ಲ. ಅದಕ್ಕೆ ನಾನ್ ಬೇಡ ಅಂದ್ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ಬೆಲ್ಟ್ ಕೊಟ್ಟು, ಬೆಲ್ಟ್ ಹಾಕೊಂಡು ನಾನು ವಾಕ್ ಮಾಡ್ಬೇಕಾದ್ರೆ, ಅಕಸ್ಮಾತ್ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ, ಎಲ್ಲಾದ್ರೂ ಹೋಗ್ಬೇಕಾದ್ರೆ ಬೆಲ್ಟ್ ಹಾಕೋತಿದ್ದೆ. ನಾನು 1 ವರ್ಷ 2 ವರ್ಷನೇ ಅನ್ಕೊಳ್ಳಿ, ನಾನು ಎಲ್ಲೂ ಹೋಗಿಲ್ಲ. ಮನೆ ನಾನು ಒಂದ್ ಆಟೋದಲ್ಲಿ ಹೋಗುವಂಗಿಲ್ಲ, ಒಂದು ನೋವು ಆಗ್ತಾ ಇಲ್ಲ, ಬಸ್ಸಲ್ಲಿ ಹೋಗುವಂಗಿಲ್ಲ, ಏನು ಇಲ್ಲ, ಮನೇಲೇ ಇದ್ದೆ. ಇವಾಗ 1 ವರ್ಷದಿಂದ ನಾನು ಓಡಾಡ್ತೀನಿ. ಅಮ್ಮ ಸರಾಕೆರೆಗೆ ಬರಕ್ ಶುರು ಮಾಡಿ ಎಷ್ಟ್ ದಿನ ಆಯ್ತು? 3 ತಿಂಗಳಾಯ್ತು. 3 ತಿಂಗಳಾಯ್ತು. 3 ತಿಂಗಳಿಂದ ಈಗ ಮಂಡಿ ನೋವು, ಥೈರಾಯ್ಡ್, ಶುಗರ್, ಬ್ಯಾಕ್ ಪೈನ್ ಎಲ್ಲ ಹೇಗಿದೆ? ಇವಾಗ ಪರವಾಗಿಲ್ಲ. ನನ್ಗೆ ಶೋಲ್ಡರ್ ಪೇನೇ ಜಾಸ್ತಿ ಇತ್ತು. ಇಲ್ಲಿ ನಮ್ಮ ಓನರ್ ಮನೆಗೆನೆ ಲಕ್ಷ್ಮಮ್ಮ ಅಂತ ಬರ್ತಾರೆ, ಅವರು ಯೋಗ ಕ್ಲಾಸ್ ಬರ್ತಿದ್ರು. ಅವರು ಬನ್ನಿ ಚೆನ್ನಾಗಿದೆ, ನಾನು ಓದ್ತಾ ಇದ್ದೀನಿ ಬನ್ನಿ ಅಂತ ಕರೆದ್ರು. ನಾನು ಬಂದಿರ್ಲೇ ಇಲ್ಲ 15 ದಿನ. ಅಯ್ಯೋ ಮನೇಲೆ ಆಗುತ್ತೆ ನನ್ಗೆ ಅನ್ಕೊಂಡ್ ಬಂದಿರ್ಲಿಲ್ಲ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಅವರೇ ಒಂದಿನ ಬಂದು ಹಿಂಸೆ ಮಾಡಿದ್ರು, ಬನ್ನಿ ಹೋಗೋಣ. ಸರಿ ಹೋಗೇ ಬಿಡೋಣ ಅಂದ್ಬಿಟ್ಟು ಅವತ್ತು ಬಂದಿದ್ರಿ. ಇವಾಗ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರಲ್ವಾ, ಇವಾಗ ಸೊಂಟ ಆಪರೇಷನ್ ಮಾಡ್ಬೇಕು. ಇವಾಗ ಆಪರೇಷನ್ ಏನಾದ್ರು ಮಾಡ್ಸದ್ರಾ? ಇಲ್ಲ ಏನ್ ಆಪರೇಷನ್ ಮಾಡಿಲ್ಲ. ಈಗ 3 ತಿಂಗಳಿಂದ ಶುಗರ್ ನಿಮಗ್ ಮುಂಚೆ ಹೇಗಿತ್ತು, ಇವಾಗ ಹೇಗಿದೆ? ಥೈರಾಯ್ಡ್ ಕಮ್ಮಿಗ್ ಬಂದಿದೆ. ಹೋದ್ ತಿಂಗಳು ಚೆಕ್ ಮಾಡಿಸ್ದೆ. ನನ್ಗ್ 450 400 ಇಷ್ಟೇ ಇರ್ತಿತ್ತು ಶುಗರ್. ತಿಂದಾದ್ಮೇಲೆ ಜಾಸ್ತಿ ಇರ್ತಿತ್ತು. ಈಗ ಮೊನ್ನೆ ಹೋದ್ ತಿಂಗಳಲ್ಲಿ ಚೆಕ್ ಮಾಡಿಸೋದಕ್ಕೆ 109 ಬಂದಿದೆ. ಸೂಪರ್. 450 ಬಂದಿದೆ. 109. ನಾನು ಅವತ್ತೇನು ಅಂದ್ರೆ ತಿಂಡಿ ತಿನ್ಬಿಟ್ಟು ಹೊಂಟೋಗಿದೆ. ಅದಕ್ಕೆ ನನ್ಗೆ ಅದು ಇದಾಗಿಲ್ಲ. ನನ್ಗೆ ಏನೋ ಸಮಾಧಾನ ಇಲ್ಲ, ಏನೋ ತಿರ್ಗಾ ಜಾಸ್ತಿ ಆಗಿದೆಯೋ ಏನೋ ಅಂತ ಇನ್ನೊಂದ್ಸತಿ ಚೆಕ್ ಮಾಡಿಸ್ಬೇಕು. ಆವಾಗ ನಿಮಗ್ ಗೊತ್ತಾಗುತ್ತೆ. ಅಮ್ಮ ಇವಾಗ ಈ ಎಷ್ಟೆಲ್ಲಾ ಪ್ರಾಬ್ಲಮ್ಸ್ ಗೆ ನನಗ್ ಕಮ್ಮಿ ಆಗಿದೆ. ಇದು ತುಂಬಾ ನೋವು ಬರ್ತಿತ್ತು. ನಮ್ ಕಾವ್ಯ ಕೆಲ್ಸಕ್ ಹೋಗ್ ಬರೋದಲ್ಲ, ನನ್ಗ್ ಒಂದೊಂದ್ ದಿನ ಪಾತ್ರೆನೆ ತೊಳಿತಾ ಇರ್ಲಿಲ್ಲ, ಅಷ್ಟು ನೋವು ಬರೋದಾ? ತುಂಬಾ ನೋವು ಬರೋದು. ಜಾಸ್ತಿ ನೋವು ಬಂತು ಅಂದ್ರೆ ಇಲ್ಲಿ ಸೊಂಟ ನೋವು, ಕಾಲಂತೂ ತುಂಬಾ ನೋವು ಬರೋದು. ಪಾದ ಉರಿ, ಪಾದ ನೋವು ಎಲ್ಲ ಬರೋದು, ಮಂಡಿ ನೋವಿತ್ತು. ಇವಾಗ 3 ತಿಂಗಳಿಂದ ನನ್ಗೆ ನಾನ್ ಬೇರೆ ಟ್ಯಾಬ್ಲೆಟ್ ಏನು ತಗೋತಾ ಇಲ್ಲ. ಮಾತ್ರೆ ತಗೊಳ್ಳೋರಿ ಮುಂಚೆ? ಫಸ್ಟ್ ನಾನು ಇದಕ್ಕೆ ಏನು ಗ್ಯಾಸ್ಟ್ರಿಕ್ಗೆ ತಗೋತಾ ಇದ್ದೆ ಮಾತ್ರೆ. ದಿನ ಒಂದಾದ್ರೂ ತಗೋತಾ ಇದ್ದೆ. ಎಷ್ಟೋ ದಿನ ಅಡ್ಗೆ ಮಾಡ್ಬಿಟ್ಟು ಊಟ ಮಾಡು ಅಂದ್ರೆ ನಾನ್ ಮಾಡ್ತಿರ್ಲಿಲ್ಲ. 1 ಲೋಟ ಮಜ್ಜಿಗೆ ಮಾಡ್ಕೊಟ್ಬಿಡಮ್ಮ ಅಂದ್ಬಿಟ್ಟು ಮಜ್ಜಿಗೆ ಕುಡಿತಿದ್ದೆ, ಇಲ್ಲ ಹಾಲ್ ಕುಡ್ದು ಮಲ್ಕೋತಿದ್ದೆ. ಇವ್ರೇ ಹಂಗಂತಿದ್ರು, ಮಾತ್ರೆ ತಿಂತೀಯ ಖಾಲಿ ಹೊಟ್ಟೆಲ್ ಮಲಿಕತಿಯ ಅಂತ. ಇವಾಗ ಏನು ಇಲ್ಲ, 3 ಟೈಮು ಊಟ ಮಾಡ್ತೀನಿ.